ಏನಾಯ್ತು ಬ್ರೋ? ತೆಗಿಲಿಕ್ಕಾಗಲ್ಲ ಈಗ ಗಾಡಿ. ಆಗುತ್ತೆ. ತೆಗಿ ನೋಡ. ನಿನ್ನೆಷ್ಟು ವಾಶ್ ಮಾಡಿದಷ್ಟು. ಯಾರು ರೊಮ್ತಾರೆ ನೋಡ್ಬೋದು ಇಲ್ಲಿ ಮಣ್ಣು ಎಷ್ಟು ಆಗಿದೆ ಅಂತ. ಕಾಲ್ ದೂರ್ಲೆ ಮಾತ್ರ ಬಾ. ಫುಲ್ ಮಣ್ಣಾಗಿ ಈಗ ಮುಂದೆ ಇದು ಟೈರ್ ತಿರ್ತಿಲ್ಲ. ತೆಗಿಯಲ್ಲ ಇಲ್ಲಿ, ಅದು ಮಣ್ಣನ್ನು ನಾವು ತೆಗಿಯುವ. ಈ ಕಾಲ್ರಿ ಕೊಂಚನೊಮ್ಮೆ ಚಿಮಾತೀರಿ. ಮುಂದೆ ಟೈರ್ ನೋಡ್ಬೋದು ಬ್ಲಾಕ್ ಆಗಿದೆ. ರಾವ್ರಿ ಗಾಡಿ ಬರುದು ಬಂದಿದೆ. ಅಲ್ಲಿಂದ ತೋರ್ಸಲ್ಲಿ, ಅಲ್ಲಿಂದ ಗಾಡಿ ಬಂದಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಮುಂದೆ ಟೈರ್ ಜಾಮ್ ಆಗಿದೆ. ಫುಲ್ ಮಣ್ಣಾಗಿದೆ ನೋಡಿ, ಇಲ್ಲಿ ಫುಲ್ ಜಾಮ್ ಆಗಿದೆ. ಮುಂದೆ ಟೈರ್ ತಿರುಗ್ತಾನಿಲ್ಲ. ಪತೋರಾರಿ ನೋಡಿ ಗೈಸ್, ಅದು ಟೈರ್ ಫುಲ್ ಜಾಮ್ ಆಗಿದೆ. ಅದು ಕಲ್ಲೆಲ್ಲ ಸಿಕ್ಕಾಕೊಂಡಿದೆ, ಮಡ್ಗಾಡು ಮತ್ತು ಟೈರ್ ಮಧ್ಯದಲ್ಲಿ. ಮುಂದೆ ಟೈರ್ ಫುಲ್ ಜಾಮ್. ಇದು ತೆಗಿಲಿಕ್ಕೆ ಆಗ್ತಿಲ್ಲ. ಟೂಲ್ ಕಿಟ್ ಅನ್ನು ಯೂಸ್ ಮಾಡಿ ಟ್ರೈ ಮಾಡ್ತಿದ್ದೀವಿ. ತೋರಿಸು ನೋಡಿ, ಇಲ್ಲಿ ಮಧ್ಯದಲ್ಲಿ ಕಲ್ಲೆಲ್ಲ ಸಿಕ್ಕೊಂಡಿದೆ. ಸೊ ಇದು ಮುಂದೆದು ಟೈರ್ ಮೂವ್ ಆಗ್ತಿಲ್ಲ, ಓನ್ಲಿ ಹಿಂದೆ ಟೈರ್ ಮೂವ್ ಆಗ್ತಿದೆ. ತೆಗಿಯುವ. ಇಲ್ಲಿ ಜಾಸ್ತಿ ಇದೆ. ಒಂದು ಜನ ಕೂಡ ಇಲ್ಲ ಇಲ್ಲಿ. ಸೊ ಇಲ್ಲಿ ಏನಾದ್ರೂ ಆದ್ರೆ ಮಾತ್ರ ಕಷ್ಟನೇ. ಒಬ್ಬನೇ ಬರ್ತಿದ್ರೆ ಕಷ್ಟ. ಗಾಡಿ ಮೂವ್ ಆಗುದು ಹೇಗೆ ಬ್ರೋ? ಈಗ ಸಿಕ್ಕಾಕೊಂಡ್ರೆ ಈಗ ಟ್ರೈ ಮಾಡು, ಈಗ ಬರುತ್ತೆ. ಈಗ ಗೈಸ್ ಟ್ರೈ ಮಾಡುವ. ಈಗ ಸಕ್ಸಸ್ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಟ್ರೈ ಅವರ್ ಬೆಸ್ಟ್. ಈಗ ಬರುತ್ತೆ ಬ್ರೋ. Yes guys, finally. ಸರಿ ಆಯ್ತು. ಆದ್ರೂ ಇನ್ನು ಮಣ್ಣೆಲ್ಲ ಇದೆ, ಸ್ವಲ್ಪ ಪಿಕಪ್ ಕಮ್ಮಿ ಆಗಿದೆ. ಮಣ್ಣೆಲ್ಲ ಜಾಸ್ತಿ ವೇಟ್ ಇದೆ ಅಲ್ಲ, ಅದಕ್ಕೆ ಮನೆಗೆ ಹೋಗಿ ತೊಳೆಯುವ. ನಮಗಿದು ಬೇಕಿತ್ತ? ಸುಮ್ಮನೆ ಅಲ್ಲಿ ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ಥರ ಎಲ್ಲ ಇದು ಮಾಡಿ ಬಿಟ್ಟಿದ್ದೇವೆ ಗೈಸ್. ನಾವು ಸುಮ್ಮನೆ ಅಲ್ಲಿ ಬಂದದ್ದು, ಅಲ್ಲೇ ವೀಡಿಯೋ ತಗೊಂಡು ಬರಬೇಕಿತ್ತು. ಇಲ್ಲಿ ಬಂದು ನೋಡಿ, ಕರೆಕ್ಟ್ ಕಾಣ್ತದೆ. ಅದೆಲ್ಲ ಆಯಿತು. ಸೊ ಗಾಡಿ ಫುಲ್ಲು ಮಣ್ಣಾಗಿದೆ, ನೋಡ್ಬೋದು ಇಲ್ಲಿ. ಸೊ ಈಗ ವಾಶಿಗೆ ಕೊಡಬೇಕು ಗಾಡಿ. ನಿನ್ನೆ ಅಷ್ಟೇ ವಾಶ್ ಮಾಡಿದಷ್ಟೇ, ಇವತ್ತು ಇನ್ನೊಮ್ಮೆ ವಾಶಿಗೆ ಕೊಡಬೇಕು. ಇದು ಕಂಟೆಂಟ್ ಮಾಡ್ತೀವಿ ಅಂತ ಕೂಡ ಗೊತ್ತಿರಲಿಲ್ಲ. ನಮ್ಮದು ವಾಶ್ ಎಲ್ಲ ಮಾಡಿ ಆಯಿತು.